ದೆಹಲಿ ಸುಲ್ತಾನರ ಪದೇ ಪದೇ ಆಕ್ರಮಣಗಳ ನಂತರ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಕ್ರಿಶ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿದ್ಯಾರಣ್ಯ ಲೋಷಿಗಳ ಮಾರ್ಗದರ್ಶನದಲ್ಲಿ ಅವರು ತುಂಗಭದ್ರಾ ನದಿಯ ದಡದಲ್ಲಿ ತಮ್ಮ ರಾಜಧಾನಿಯನ್ನು ನಿರ್ಮಿಸಿದರು. ಬಹಮನಿ ಸುಲ್ತಾನರು ಒಡಿಶಾದ ಗಜಪತಿಗಳು ಮತ್ತು ಸ್ಥಳೀಯ ಮುಖ್ಯಸ್ಥರ ವಿರುದ್ಧದ ಯುದ್ಧಗಳ ಮೂಲಕ ಆಡಳಿತಗಾರರು ತಮ್ಮ ಪ್ರದೇಶವನ್ನು ವಿಸ್ತರಿಸಿದರು. ಅವರು ಅಶ್ವಸೈನ್ಯ, ಆನೆಗಳು ಮತ್ತು ನುರಿತ ಬಿಲ್ಲುಗಾರರನ್ನು ಒಳಗೊಂಡ ಬಲವಾದ ಸೈನ್ಯವನ್ನು ನಿರ್ಮಿಸಿದರು. ವಿಜಯನಗರವು ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಯಿತು. ಸಾಮ್ರಾಜ್ಯವು ಅರಬ್ಬರು ಮತ್ತು ಯುರೋಪಿಯನ್ನರೊಂದಿಗೆ ಮಸಾಲೆಗಳು, ಜವಳಿ ಮತ್ತು ರತ್ನಗಳ ವ್ಯಾಪಾರ ಮಾಡಿತು. ವಿರೂಪಾಕ್ಷ ಮತ್ತು ವಿಠಲ ದೇವಾಲಯದಂತಹ ದೇವಾಲಯಗಳು ಅದರ ಶ್ರೀಮಂತ ವಾಸ್ತುಶಿಲ್ಪವನ್ನು ಪ್ರದರ್ಶಿಸಿದವು. ಸಾಮ್ರಾಜ್ಯವು ಸ್ಥಳೀಯ ಗವರ್ನರ್ಗಳೊಂದಿಗೆ ನಾಯಕರು, ದಕ್ಷ ಆಡಳಿತವನ್ನು ಹೊಂದಿತ್ತು. ಆದಾಗ್ಯೂ ತಾಳಿಕೋಟ ಕದನದ ನಂತರ 1565 ಅವರು ಡೆಕ್ಕನ್ ಸುಲ್ತಾನರಿಂದ ಸೋಲಿಸಲ್ಪಟ್ಟರು. ಸಾಮ್ರಾಜ್ಯ ಕ್ರಮೇಣ ಕ್ಷೀಣಿಸಿತು.